ಪೊಲೀಸ್ನವ್ರಿಗೆ ಒಂದು ಹುಡುಗಿ ಡೆಡ್ ಬಾಡಿ ಸಮುದ್ರ ತೀರದಲ್ಲಿ ಸಿಗುತ್ತೆ. ಶಾಕಿಂಗ್ಲಿ ಅವಳ ತುಟಿಗಳನ್ನ ಕಿಲ್ಲರ್ ಕಟ್ ಮಾಡಿ ತಗೊಂಡೋಗಿದ್ದಾನೆ. ಚಿತ್ರದ ಹೀರೋ ಹಾಗೇನೆ ಸತ್ತಿರೋ ಹುಡುಗಿ ತಾಯಿ ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೊನೆಗೆ ಆ ಕಿಲ್ಲರ್ನ ಕಂಡು ಹಿಡಿತಾರ ಅನ್ನೋ ಕತೆನ ಶಾಕಿಂಗ್ ಟ್ವಿಸ್ಟ್ಗಳೊಂದಿಗೆ ಹೇಳಿದ ಚಿತ್ರನೇ ಕಲರ್ಸ್ ಆಫ್ ಇವಿಲ್ ರೆಡ್. 2024ರಲ್ಲಿ ತೆರೆ ಕಂಡು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಪಾಲಿಶ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಮಾನಿಕಾ ಅನ್ನುವ ಹುಡುಗಿ ಒಬ್ಬ ಹುಡುಗನ್ ಜೊತೆಲಿ ಕ್ಲಬ್ಬಿಗೆ ಬರ್ತಾಳೆ. ಈ ಹುಡುಗನ್ ಹೆಸರು ಮಾರಿಯೋ. ಮೋನಿಕಾ ಇದೇ ಕ್ಲಬ್ ನಲ್ಲಿ ಬಾರ್ ಟೆಂಡರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಇವನು ವಾಲ್ಡೆಮೇರ್, ಈ ಕ್ಲಬ್ ನ ಮ್ಯಾನೇಜರ್. ವಾಲ್ಡೆಮೇರ್ ಹಾಗೇನೆ ಮೋನಿಕಾ ಲವರ್ಸ್. ನೆಕ್ಸ್ಟ್ ಡೇ ಸಮುದ್ರ ತೀರದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ. ಇವನ ಚಿತ್ರದ ಹೀರೋ ಬಿಲ್ಸ್ಕಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇವ್ರ ಟೀಮ್ ಅಲ್ಲಿ ಇಬ್ಬರಿದ್ದಾರೆ, ಒಬ್ಬ ಸ್ಪೈಡರ್, ಇನ್ನೊಬ್ಬ ಮೈಕಲ್. ಸದ್ಯಕ್ಕೆ ಕ್ರೈಮ್ ಸೀನ್ ನಲ್ಲಿ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಇವನು ಆಟೋಪ್ಸಿ ಡಾಕ್ಟರ್, ಹೆಸರು ಟೋಡೋಶ್. ಇಲ್ಲಿ ಸತ್ತು ಬಿದ್ದಿರೋದು ಬೇರೆ ಯಾರು ಅಲ್ಲ, ಅದು ಮೋನಿಕಾ. ಕಿಲ್ಲರ್ ಅವಳ ತುಟಿನ ಕಟ್ ಮಾಡಿ ತಗೊಂಡೋಗಿದ್ದಾನೆ. ಇದನ್ನ ನೋಡಿ ಪೊಲೀಸ್ನವರೇ ಶಾಕ್ ಆಗ್ತಾರೆ. ಈ ಜಡ್ಜ್ ಹೆಸರು ಹೆಲೆನಾ. ಮೋನಿಕಾ ಇವ್ರ ಮಗಳೇ ಆಗಿರ್ತಾಳೆ. ಮಗಳ ಡೆತ್ ವಿಷಯ ಕೇಳಿ ಹಾಸ್ಪಿಟಲ್ಗೆ ಬರ್ತಾರೆ. ಅದ್ರಲ್ಲೂ ಕಿಲ್ಲರ್ ಮಗಳ ತುಟಿನ ಕಟ್ ಮಾಡಿರೋದ್ ನೋಡಿ ಇವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಅಟಾಪ್ಸಿ ರಿಪೋರ್ಟ್ ಬಂದ್ರೆ ಮಾತ್ರ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಪೊಲೀಸ್ ಎಂಕ್ವೈರಿನಲ್ಲಿ ಗೊತ್ತಾಗಿದ್ದು ಏನಂದ್ರೆ ಇದಕ್ಕೂ ಮುಂಚೆ ಸೇಮ್ ಪ್ಯಾಟರ್ನ್ ನಲ್ಲಿ ಒಂದು ಕೊಲೆ ನಡೆದಿತ್ತು. ಈ ಕೊಲೆ ಮಾಡಿರೋದು ಕೂಬಿಯಾಕ್ ಅನ್ನುವ ವ್ಯಕ್ತಿ. ಅವನು ಅರೆಸ್ಟ್ ಆಗಿ ಪರೋಲ್ ಮೇಲೆ ಹೊರಗಡೆ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಕೊಲೆಯಾದ ಫಸ್ಟ್ ವಿಕ್ಟಿಮ್ ಆ ಕೂಬಿಯಾಕ್ ನ ಹೆಂಡತಿನೇ ಆಗಿರ್ತಾಳೆ. ಸೊ ಸ್ವಂತ ಹೆಂಡತಿನ ಕೊಂದು ಜೈಲಿಗೆ ಹೋಗಿದ್ದವನು ಈಗ ಪರೋಲ್ ಮೇಲೆ ಹೊರಗಡೆ ಬಂದಿದ್ದಾನೆ ಅಲ್ವಾ. ಅವನೇ ಮೋನಿಕಾನ ಕೂಡ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡಿರ್ಬೋದು ಅಂತ ಡೌಟ್ ಶುರುವಾಗುತ್ತೆ. ಇವನೇ ಕೂಬಿಯಾಕ್. ನೀನೇ ಮೋನಿಕಾನ ಕೂಡ ಕೊಲೆ ಮಾಡ್ದ ಅಂತ ಕೇಳ್ತಾರೆ. ಆದ್ರೆ ಅವನು ನನಗೇನು ಗೊತ್ತಿಲ್ಲ ಅಂತಿದ್ದಾನೆ. ನೋಡು, ನೀನು ಸ್ವಂತ ಹೆಂಡತಿನ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದೆ ತಾನೆ. ಸೇಮ್ ಪ್ಯಾಟರ್ನ್ ನಲ್ಲೇ ಈ ಕೊಲೆನೂ ನಡೆದಿದೆ. ಸತ್ಯ ಒಪ್ಕೊಂಡ್ರೆ ನಿನ್ಗೇನೆ ಒಳ್ಳೇದು. ನೋಡಿ, ಸತ್ಯವಾಗ್ಲೂ ನನ್ನ ಹೆಂಡತಿನಾಗ್ಲಿ ಈಗ ಕೊಲೆ ಆಗಿರೋ ಮೋನಿಕಾನಾಗ್ಲಿ ನಾನ್ ಕೊಂದಿಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸ್ಪೈಡರ್ ಅನ್ನೋ ಅಧಿಕಾರಿನೇ ನಾನೇ ನನ್ನ ಹೆಂಡತಿನ ಕೊಂದಿದ್ದು ಅಂತ ಅರೆಸ್ಟ್ ಮಾಡಿದ್ರು. ನನ್ನ ಆ ಕೇಸಲ್ಲಿ ಫ್ರೇಮ್ ಮಾಡ್ದಂಗೆ ಇದ್ರಲ್ಲೂ ಸಿಕ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಅಷ್ಟ್ರಲ್ಲಿ ಸ್ಪೈಡರ್ ಹೇಳ್ತಾನೆ, ನಮ್ಗೆ ಏನೋ ಸಿಕ್ಕಿದೆ, ಬಂದ್ ನೋಡಿ ಅಂತ. ಕೂಬಿಯಾಕ್ ಮನೆ ಹತ್ರ ರಕ್ತದ ಕಲೆ ಆಗಿರೋ ಟೀ ಶರ್ಟ್ ಸಿಕ್ಕಿದೆ. ಸೊ ಹಾಗಾದ್ರೆ ಇವನೇ ಮೋನಿಕಾನ ಕೊಂದು ಅವಳು ಟೀ ಶರ್ಟ್ ನ ಇಲ್ಲಿ ತಂದಿಟ್ಟಿದ್ದಾನೆ ಅಂತ ಡೌಟ್ ಶುರುವಾಗುತ್ತೆ. ನೀವೆಲ್ಲ ನನ್ನ ಮತ್ತೆ ಫ್ರೇಮ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಕೂಬಿಯಾಕ್ ಬಿಲ್ಸ್ಕಿ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟ್ರಲ್ಲಿ ಸ್ಪೈಡರ್ ಅವನ್ನ ಹಿಡಿದು ಅರೆಸ್ಟ್ ಮಾಡ್ತಾನೆ. ಎಷ್ಟೇ ಎಂಕ್ವೈರಿ ಮಾಡಿದ್ರು ಕ್ಯೂಬಿಯಾಕ್ ನಾನ್ ಕೊಲೆ ಮಾಡಿಲ್ಲ ಅಂತಿದ್ದಾನೆ. ಯಾರು ಇಲ್ದಿರೋ ಸಮಯ ನೋಡ್ಕೊಂಡು ಸ್ಟೇಷನ್ ವಿಂಡೋ ಇಂದ ಹಾರಿ ಸೂಸೈಡ್ ಮಾಡ್ಕೋತಾನೆ. ಸೀನಿಯರ್ ನ ವಾದ ಏನಂದ್ರೆ ಖಂಡಿತ ಕಿಲ್ಲರ್ ಅವನೇ. ಪ್ರೂವ್ ಆದ್ರೆ ಲೈಫ್ ಲಾಂಗ್ ಜೈಲಲ್ಲೇ ಇರ್ಬೇಕು. ಅದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ. ಬಿಲ್ಸ್ಕಿ ವಾದ ಏನಂದ್ರೆ ಕ್ಯೂಬಿಯಾಕ್ ಮನೆ ಹತ್ರ ಸಿಕ್ಕಿದ್ದ ಟೀ ಶರ್ಟ್ ಆಗ್ಲಿ, ಆ ಟೀ ಶರ್ಟ್ ಇದ್ದ ಕವರ್ ನಲ್ಲಾಗ್ಲಿ ಅವ್ನ್ DNA ಪತ್ತೆ ಆಗಿಲ್ಲ. ಆಗ ಸೀನಿಯರ್ ಕೂಬಿಯಾಕ್ ಮೋನಿಕಾ ಟೀ ಶರ್ಟ್ ನ ರಿಮೂವ್ ಮಾಡುವಾಗ ಗ್ಲೌಸ್ ಹಾಕಿದ್ದ ಅನ್ಸುತ್ತೆ. ಅದಕ್ಕೇನೆ DNA ಪತ್ತೆ ಆಗಿಲ್ಲ. ಸೊ ಅವನೇ ಕಿಲ್ಲರ್ ಅಂತ ಕೇಸ್ನ ಕ್ಲೋಸ್ ಮಾಡು. ನೋ ಸರ್, ನನಗೆ ಅನ್ನಿಸ್ತಾ ಇದೆ ಕೂಬಿಯಾಕ್ ಕಿಲ್ಲರ್ ಅಲ್ಲ, ಯಾರೋ ಬೇಕು ಅಂತಾನೆ ಅವನ್ನ ಫ್ರೇಮ್ ಮಾಡಿದ್ದಾರೆ. ಆದ್ರೆ ಈ ಸೀನಿಯರ್ ಇವನ್ ಮಾತ್ ಕೇಳಕ್ಕೆ ರೆಡಿನೇ ಇಲ್ಲ. ಮೋನಿಕಾಗೆ ಫ್ಯೂನರಲ್ ನಡೀತಾ ಇದೆ. ಟೊಡೋಶ್ ಹಾಗೇನೆ ಅವ್ರ ಮಗ ಮಾರಿಯೋ ಕೂಡ ಬಂದಿದ್ದಾರೆ. ಮಾರಿಯೋ ಹೇಳ್ತಾನೆ, ಮೋನಿಕಾ ನನಗೆ ಒಳ್ಳೆ ಫ್ರೆಂಡ್ ಆಗಿದ್ಲು, ನಾನು ಅವಳನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಬಿಲ್ಸ್ಕಿ ಕೂಬಿಯಾಕ್ ನ ಎಕ್ಸಾಮಿನ್ ಮಾಡಿದ್ದ ಡಾಕ್ಟರ್ನ ಭೇಟಿಯಾಗಿ ವಿಚಾರಣೆ ಮಾಡ್ತಾರೆ. ಡಾಕ್ಟರ್ ಹೇಳ್ತಿರೋ ಪ್ರಕಾರ ಫಸ್ಟ್ ವಿಕ್ಟಿಮ್ ಮರ್ಡರ್ ಕೇಸ್ ನಲ್ಲಿ ಕೂಬಿಯಾಕ್ ಅರೆಸ್ಟ್ ಆದಾಗ ನಾನು ಅವನ್ನ ಎಕ್ಸಾಮಿನ್ ಮಾಡಿದೆ. ಅವ್ನು ತುಂಬಾನೇ ನಾಚ್ಕೋತಾ ಇದ್ದ. ನನಗೇನೋ ಅವನು ಕಿಲ್ಲರ್ ಅಂತ ಅನ್ನಿಸ್ತಾ ಇಲ್ಲ. ಸರಿ, ಹಾಗಾದ್ರೆ ಕಿಲ್ಲರ್ ಬೇರೆ ಎಲ್ಲೋ ಇದ್ದಾನೆ ಅಂತ ಆಯ್ತು. ಅವನು ಯಾಕೆ ಲಿಪ್ಸ್ ನ ಕಟ್ ಮಾಡಿ ತಗೊಂಡೋಗ್ತಾ ಇದ್ದಾನೆ? ಮೇ ಬಿ ಅವನು ಅದನ್ನ ಟ್ರೋಫಿ ತರ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ನನ್ ಪ್ರಕಾರ ಕಿಲ್ಲರ್ಗೆ 30ರಿಂದ 60 ವರ್ಷ ಏಜ್ ಆಗಿರ್ಬೋದು. ಈ ತರದ ಸೈಕೋಪಾತ್ ಗಳಿಗೆ ಅವ್ರದೇ ಆದ ಫ್ಯಾಂಟಸಿ ಇರುತ್ತೆ. ನೆಕ್ಸ್ಟ್ ಫಸ್ಟ್ ವಿಕ್ಟಿಮ್ ಮನೆಗೆ ಹೋಗಿ ಆ ಹುಡುಗಿ ಬಗ್ಗೆ ವಿಚಾರಿಸ್ತಾರೆ. ಅವ್ರಪ್ಪ ಹೇಳ್ತಿರೋ ಪ್ರಕಾರ ನನ್ ಮಗಳು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ನಿಮ್ ಮಗಳು ಶಿಪ್ ಯಾರ್ಡ್ ಕ್ಲಬ್ ನಲ್ಲಿ ವರ್ಕ್ ಮಾಡ್ತಾ ಇದ್ಲಾ? ಇಲ್ಲ ಸರ್. ಬಿಲ್ಸ್ಕಿ ಈ ರೀತಿ ಕೇಳೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಮೋನಿಕಾ ಅದೇ ಕ್ಲಬ್ ನಲ್ಲೇ ಬಾರ್ ಟೆಂಡರ್ ಆಗಿದ್ಲು. ಈಗ ಅವಳು ಕೊಲೆ ಆಗಿದೆ. ಮೇ ಬಿ ಇವಳು ಕೂಡ ಅಲ್ಲೇ ವರ್ಕ್ ಮಾಡ್ತಿದ್ಲೇನೋ ಅಂತ ಡೌಟ್ ಶುರುವಾಗಿದೆ. ಒಂದು ಫೋಟೋನಲ್ಲಿ ಇವ್ರ ಮಗಳು ಯಾರೋ ವಯಸ್ಸಾದ ವ್ಯಕ್ತಿ ಜೊತೆಲಿ ಇದ್ದಾಳೆ. ಯಾರು ಇವನು ಅಂತ ಕೇಳಿದಾಗ ಇವ್ರಿಗೆ ಅವ್ನ್ ಯಾರು ಅಂತ ಗೊತ್ತಿಲ್ವಂತೆ. ಅವಳು ಕೂಬಿಯಾಕ್ ನ ಮದ್ವೆ ಆದ್ಮೇಲೆ ಚೆನ್ನಾಗೇ ಇದ್ಲು, ಅವನೇ ಅವಳನ್ನ ಕೊಂದಿದ್ದು ಅಂತ ಅರೆಸ್ಟ್ ಮಾಡಿದ್ರು. ಈಗ ಅವನು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಕೂಬಿಯಾಕ್ ಕೊಲೆ ಮಾಡೋ ಅಷ್ಟು ಕ್ರೂರಿ ಅಲ್ಲ ಅಂತ. ಇವ್ರ ಜಡ್ಜ್ ಹೆಲೆನಾ ಅವ್ರ ಗಂಡ, ಹೆಸರು ರೋಮನ್. ಮಗಳ ಸಾವಿಂದ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಹೆಲೆನಾ ಇದೇ ಬೇಜಾರಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ. ಅಷ್ಟರಲ್ಲಿ ರೋಮನ್ ಬಂದು ಸೇವ್ ಮಾಡ್ತಾರೆ. ನೆಕ್ಸ್ಟ್ ಡೇ ಬಿಲ್ಸ್ಕಿ
ರೂಟೀನ್ ಎಂಕ್ವೈರಿ ಮಾಡೋದಕ್ಕೆ ಹೆಲೆನಾ ಮನೆಗೆ ಬರ್ತಾನೆ. ಮಿಸ್ಟರ್ ರೋಮನ್, ನಿಮ್ ಮಗಳಿಗೂ ಶಿಪ್ ಯಾರ್ಡ್ ಕ್ಲಬ್ಬಿಗೂ ಏನಾದ್ರೂ ಲಿಂಕ್ ಇದೆಯಾ? ಅಷ್ಟರಲ್ಲಿ ಹೆಲೆನಾ ಅಲ್ಲಿಗೆ ಬಂದು ಅವಳು ಅದೇ ಕ್ಲಬ್ ನಲ್ಲೇ ಬಾರ್ ಟೆಂಡರ್ ಆಗಿ ಕೆಲಸ ಮಾಡ್ತಿದ್ಲು. ನನ್ ಮಗಳೊಂದು ರೂಬಿ ರಿಂಗ್ ನ ಹಾಕಿದ್ಲು, ಅದನ್ನ ಯಾವತ್ತೂ ಅವಳು ಬಿಚ್ಚಿಟ್ಟಿರ್ಲಿಲ್ಲ. ಅವಳ ಬಾಡಿನಲ್ಲೂ ಆ ರಿಂಗ್ ನಮ್ಗೆ ಸಿಕ್ಕಿಲ್ಲ. ಸಾರಿ ಮ್ಯಾಮ್, ನಮ್ಗೆ ಅವಳ ಬೆರಳಲ್ಲಿ ಆ ತರದ ಯಾವ್ದೇ ರಿಂಗ್ ಸಿಕ್ಕಿಲ್ಲ. ಬಿಲ್ಸ್ಕಿ ಆ ಶಿಪ್ ಯಾರ್ಡ್ ಕ್ಲಬ್ಗೆ ಬರ್ತಾನೆ. ಮೇ ಬಿ ಮೋನಿಕಾ ಬಗ್ಗೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಆ ಕ್ಲಬ್ ಓನರ್ ಬಗ್ಗೆ ಕೇಳಿದಾಗ ಯಾರು ಕೂಡ ಸರಿಯಾಗಿ ಉತ್ತರ ಕೊಡಲ್ಲ. ಎಂಕ್ವೈರಿ ಏನಾದ್ರೂ ಇದ್ರೆ ನಮ್ ಲಾಯರ್ ಜೊತೆಲಿ ಮಾತಾಡಿ ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ಆ ಲಾಯರ್ ಯಾರಂದ್ರೆ ರೋಮನ್. ಎಸ್, ಮೋನಿಕಾ ಅವ್ರ ತಂದೆನೆ. ಈ ಕ್ಲಬ್ ಓನರ್ ವಿರುದ್ಧ ಏನೇ ಕೇಸ್ ಬಂದ್ರೂನು ಕೋರ್ಟ್ ನಲ್ಲಿ ವಾದ ಮಾಡ್ತಾರೆ. ರೋಮನ್ ಆ ಕ್ಲಬ್ ಓನರ್ ಜೊತೆಲಿ ಮಾತಾಡ್ತಾ ಇರೋದ್ನ ಹೆಲೆನಾ ಕೇಳಿಸ್ಕೊತಾರೆ. ಇವರಿಗೆ ಗಂಡನ್ ಮೇಲೆ ಡೌಟ್. ಮೇ ಬಿ ಇವರು ಮಗಳ ಕೇಸಲ್ಲಿ ಆ ಕ್ಲಬ್ ಓನರ್ ಪರವಾಗಿ ವಾದ ಮಾಡಬಹುದು ಅಂತ. ಅಷ್ಟೇ ಅಲ್ಲದೆ ರೋಮನ್ ಕೊಲಿಗ್ ಜೊತೆಲಿ ಅಫೇರ್ ಇಟ್ಕೊಂಡಿದ್ದಾನೆ. ಈ ವಿಷಯ ಹೆಲೆನಾಗೂ ಗೊತ್ತಾಗುತ್ತೆ. ಗಂಡನ್ನ ನಿರಂತರವಾಗಿ ಫಾಲೋ ಮಾಡಿದಾಗ ಅವರಿಗೂ ಆ ಕ್ಲಬ್ ಓನರ್ಗೂ ಲಿಂಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ರೋಮನ್ ಅವ್ರ ಪರ್ಸನಲ್ ಲ್ಯಾಪ್ಟಾಪ್ ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಆ ಕ್ಲಬ್ ಓನರ್ ಗೆ ಸಂಬಂಧಪಟ್ಟ ತುಂಬಾ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಈ ಕಡೆ ಬಿಲ್ಸ್ಕಿ ಟೊಡೋಶ್ ಮನೆಗೆ ಬರ್ತಾನೆ. ಫಸ್ಟ್ ವಿಕ್ಟಿಮ್ ಬಾಡಿನ ಕೂಡ ಆಟೋಪ್ಸಿ ಮಾಡಿದ್ದು ನೀವೇ ಅಲ್ವಾ? ಎಸ್, ನಾನೇ ಮಾಡಿದ್ದು. ಓಕೆ, ಫಸ್ಟ್ ವಿಕ್ಟಿಮ್ ಸಾವಿಗೂ ಮೋನಿಕಾ ಡೆತ್ಗೂ ಏನಾದ್ರೂ ಡಿಫ್ರೆನ್ಸಸ್ ಇದೆಯಾ? ಎಸ್ ಇದೆ. ಫಸ್ಟ್ ವಿಕ್ಟಿಮ್ ಜೆನೆಟಾ. ಹಾಗೇನೆ ಮೋನಿಕಾ ಸಾವಿಗೆ ಕಾರಣ ಹೆಡ್ ಟ್ರಾಮಾ, ಅಂದ್ರೆ ತಲೆಗೆ ಬಲವಾದ ಪೆಟ್ಟಾಗಿದ್ರಿಂದನೇ ಡೆತ್ ಆಗಿದೆ. ಮೋನಿಕಾ ತರನೇ ಆ ಲೇಡಿ ಲಿಪ್ಸ್ ನ ಕೂಡ ಕಿಲ್ಲರ್ ಕಟ್ ಮಾಡಿ ತಗೊಂಡೋಗಿದ್ದ. ಕಾಮನ್ ಕಿಚನ್ ನೈಫ್ ಬಳಸಿನೇ ತುಟಿನ ಕಟ್ ಮಾಡಿದ್ದಾನೆ. ಸೊ ಬಿಲ್ಸ್ಕಿಗೆ ಕನ್ಫರ್ಮ್ ಆಗುತ್ತೆ ಫಸ್ಟ್ ವಿಕ್ಟಿಮ್ ನ ಕೊಲೆ ಮಾಡಿದ್ದ ಸೇಮ್ ಕಿಲ್ಲರ್ ಮೋನಿಕಾನ ಕೂಡ ಕೊಲೆ ಮಾಡಿದ್ದಾನೆ ಅಂತ. ಹಾಗೇನೆ ಬಿಲ್ಸ್ಕಿ ಹೇಳ್ತಾನೆ ಈ ಎರಡು ಕೊಲೆನ ಕೂಬಿಯಾಕ್ ಮಾಡಿದ್ದಾನೆ ಅಂತ ನಂಬಕ್ ಆಗ್ತಿಲ್ಲ. ಫಸ್ಟ್ ವಿಕ್ಟಿಮ್ ಕೇಸ್ ನಲ್ಲೂ ಅವನೇ ಕಿಲ್ಲರ್ ಅನ್ನೋದಕ್ಕೆ ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ಲ. ಅಂದ್ರೂನು ಸ್ಪೈಡರ್ ಅವನೇ ಕಿಲ್ಲರ್ ಅಂತ ಅರೆಸ್ಟ್ ಮಾಡಿದ್ದಾನೆ. ಎನಿವೆ, ಅದೆಲ್ಲ ನಿಮ್ ಕೆಲ್ಸ. ಜೀವ ಕಳ್ಕೊಂಡಿರೋ ವಿಕ್ಟಿಮ್ಸ್ ಫ್ಯಾಮಿಲಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಟೊಡೋಶ್ ಹೇಳ್ತಾರೆ. ಹೋಗೋಕು ಮುಂಚೆ ಬಿಲ್ಸ್ಕಿ ಟೊಡೋಶ್ ಅವ್ರ ಮಗ ಮಾರಿಯೋನ ಕೂಡ ವಿಚಾರಣೆ ಮಾಡ್ತಾರೆ. ನಿನಗೆ ಶಿಪ್ ಯಾರ್ಡ್ ಕ್ಲಬ್ ಬಗ್ಗೆ ಗೊತ್ತಾ? ಎಸ್ ಗೊತ್ತು. ಮೋನಿಕಾ ಅಲ್ಲೇ ಬಾರ್ ಟೆಂಡರ್ ಆಗಿದ್ಲು. ನನ್ನ ಕೂಡ ತುಂಬಾ ಸಲ ಅಲ್ಲಿ ಕರ್ಕೊಂಡೋಗಿದ್ದಾಳೆ. ಯಾವ ತರದ ಕ್ಲಬ್ ಅದು? ರೆಗ್ಯುಲರ್ ಕ್ಲಬ್ ಅಷ್ಟೇ. ಈಗ ಒಂದು ಫ್ಲಾಶ್ ಬ್ಯಾಕ್. ಮೋನಿಕಾ ಕ್ಲಬ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಮಾರಿಯೋ ಅವನ್ ಗರ್ಲ್ ಫ್ರೆಂಡ್ ಜೊತೆಲಿ ತುಂಬಾ ಸಲ ಇಲ್ಲಿಗೆ ಬಂದಿರ್ತಾನೆ. ಇವರೇ ಈ ಕ್ಲಬ್ ನ ಓನರ್. ಹೆಸರು ಕಾಜಾರ್. ಮೋನಿಕಾ ಇವರಿಗೆ ಮಗಳ ಸಮಾನ. ಆದ್ರೆ ಇವರು ಅವಳ ಮೇಲೆನೆ ಕಣ್ಣು ಹಾಕ್ತಾರೆ. ಪಾಪ ಇವಳಿಗೆ ಗೊತ್ತಿಲ್ಲ ಇವರೇ ಈ ಕ್ಲಬ್ ನ ಓನರ್ ಅಂತ. ಅದಕ್ಕೆ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಆಗ ವಾಲ್ಡೆಮೇರ್ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾನೆ ಇವನೇ ಈ ಕ್ಲಬ್ ನ ಓನರ್ ಅಂತ. ಮೋನಿಕಾ ಕೂಡ ಗಾಬರಿ ಆಗ್ತಾಳೆ. ಓನರ್ ಅಂತ ಗೊತ್ತಿಲ್ದೆ ಏನೇನೋ ಮಾತಾಡ್ಬಿಟ್ನಲ್ಲ ಅಂತ. ಪ್ರೆಸೆಂಟ್ ನಲ್ಲಿ ಬಿಲ್ಸ್ಕಿ ಕಾಣೆ ಆಗಿರೋ ಹುಡುಗಿರ್ ಬಗ್ಗೆ ಇಂಟರ್ನೆಟ್ ನಲ್ಲಿ ಚೆಕ್ ಮಾಡ್ತಾನೆ. ನೆಕ್ಸ್ಟ್ ಹೆಲೆನಾ ಬಿಲ್ಸ್ಕಿನ ಭೇಟಿಯಾಗಿ ಆ ಶಿಪ್ ಯಾರ್ಡ್ ಕ್ಲಬ್ ನ ಓನರ್ ಕಾಜರ್, ಆಕ್ಚುಲಿ ಅವನೊಬ್ಬ ಗ್ಯಾಂಗ್ಸ್ಟರ್, ಅವನಿಗೆ ಡಿಪಾರ್ಟ್ಮೆಂಟ್ ಅಲ್ಲೂ ಸಪೋರ್ಟ್ ಮಾಡೋರು ಇದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ ಕಾಜರ್ ಮೇಲೆ ಡೌಟ್ ಇದೆ ಅಂತ ಆಯ್ತು. ನಿಮ್ಗೂ ಕೂಡ ಕೂಬಿಯಾಕ್ ನಿಮ್ ಮಗಳನ್ನ ಕೊಂದಿದ್ದಾನೆ ಅಂತ ನಂಬಿಕೆ ಬರ್ತಿಲ್ವಾ? ಅವನ್ ಕಿಲ್ಲರ ಇಲ್ವಾ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನನ್ ಗಂಡ ಕಾಜರ್ನ ಎಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೇಸ್ ರಿಜಿಸ್ಟರ್ ಆದ್ರೆ ಅವರೇ ಕೋರ್ಟ್ ನಲ್ಲಿ ವಾದ ಮಾಡ್ತಾರೆ. ಓಕೆ, ನಾನು ಮೋನಿಕಾ ರೂಮ್ ನ ಚೆಕ್ ಮಾಡಬೇಕು. ಕಟ್ ಮಾಡಿದ್ರೆ ಬಿಲ್ಸ್ಕಿ ಟೀಮ್ ಅವ್ರಿಗೆ ಹೇಳ್ತಾನೆ ಇಲ್ಲಿ ತನಕ ಕಾಣೆಯಾಗಿರೋ ಹುಡುಗಿರ್ಗೂ ಶಿಪ್ ಯಾರ್ಡ್ ಕ್ಲಬ್ಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ಚೆಕ್ ಮಾಡಿ ಅಂತ. ಅಂಡ್ ಕಾಜರ್ ಮೇಲೆ ತುಂಬಾನೇ ಕೇಸ್ಗಳಿದೆ ಅನ್ನೋದು ಗೊತ್ತಾಗುತ್ತೆ. ಸರಿ, ಇವನೇ ಆ ಕಾಜರ್ ಅಲ್ವಾ? ಎಸ್, ಅವನೇ. ಕೆಲವು ವರ್ಷಗಳ ಹಿಂದೆ ಕೆಲವು ಹುಡುಗಿರು ಇವನ್ ಮೇಲೆ ಕೇಸ್ ಹಾಕಿದ್ರು ಅವನು ಅಬ್ಯೂಸ್ ಮಾಡ್ದ ಅಂತ. ಇನ್ನು ಟೊಡೋಶ್ ಹಾಗೇನೆ ಹೆಲೆನಾ ನಡುವೆ ಅಫೇರ್ ಇದೆ. ಇಬ್ರು ಮೋನಿಕಾ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ವಾಲ್ಡೆಮೇರ್ ಮೋನಿಕಾನ ಕಾಜರ್ ಮನೆಗೆ ಕರ್ಕೊಂಡ್ ಬರ್ತಾನೆ. ಸೊ ಕಾಜರ್ ಕ್ಲಬ್ ಅಲ್ಲಿ ವರ್ಕ್ ಮಾಡೋ ತುಂಬಾ ಜನ ಹುಡುಗಿರ್ ಮೇಲೆ ಅಬ್ಯೂಸ್ ಮಾಡಿದ್ದಾನೆ. ಈಗ ಮೋನಿಕಾ ಇಷ್ಟ ಆಗಿರೋದ್ರಿಂದ ನನ್ನ ಮದ್ವೆ ಮಾಡ್ಕೊ ಅಂತಿದ್ದಾನೆ. ಸರಿ, ವಾಲ್ಡೆಮೇರ್ ಅವಳನ್ನ ಲವ್ ಮಾಡ್ತಿದ್ದಾನಲ್ಲ, ಅವನ್ ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆಯಾ? ಕಾಜರ್ ವಿರುದ್ಧ ನಿಲ್ಲೋ ಧೈರ್ಯ ಯಾರಿಗೂ ಇಲ್ಲ. ಇವ್ರ ಟೀಮ್ ಅಲ್ಲಿ ಒಬ್ಬ ಮೋಸ ಮಾಡ್ದ ಅಂತ ಅವನಿಗೆ ಸರಿಯಾಗಿ ಹೊಡೆದು ಅವನ್ ತುಟಿಗಳನ್ನ ಕಟ್ ಮಾಡ್ತಾನೆ. ಇದನ್ನೆಲ್ಲ ನೋಡಿ ಮೋನಿಕಾಗೆ ಭಯ ಆಗುತ್ತೆ. ಮೋನಿಕಾ ಮುಂದೆನೆ ಈ ರೀತಿ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಕೂಡ ಇದೆ. ಅದೇನಂದ್ರೆ ನನ್ನ ಒಪ್ಪಿ ಮದ್ವೆ ಆಗಿಲ್ಲ ಅಂದ್ರೆ ನಿನಗೂನು ಇದೇ ಗತಿ ಅಂತ. ಮೋನಿಕಾ ವಾಲ್ಡಿಮೇರ್ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ, ನನ್ನ ಅವನಿಂದ ಕಾಪಾಡು, ನೀನ್ ನನ್ನ ಲವ್ ಮಾಡ್ತಿದ್ಯಾ ತಾನೆ ಅಂತ. ಸಾರಿ, ಒನ್ಸ್ ಅವ್ನು ಯಾರ ಮೇಲಾದ್ರೂ ಕಣ್ಣು ಹಾಕಿದ್ರೆ ಮುಗೀತು. ಅವ್ನು ಹೇಳ್ದಂಗೆ ಕೇಳಲೇಬೇಕು, ನಿನಗೆ ಬೇರೆ ದಾರಿ ಇಲ್ಲ. ಪ್ರೆಸೆಂಟ್ ನಲ್ಲಿ ಬಿಲ್ಸ್ಕಿ ಮೋನಿಕಾ ರೂಮ್ ನ ಚೆಕ್ ಮಾಡ್ತಾನೆ. ಬಿಲ್ಸ್ಕಿ ಹೇಳ್ತಾನೆ ಕೂಬಿಯಾಕ್ ಕೊಲೆ ಮಾಡಿಲ್ಲ, ಸುಮ್ನೆ ಅವನ್ನ ಫ್ರೇಮ್ ಮಾಡಿದ್ದಾರೆ. ಹಾಗೇನೆ ಕ್ಲಬ್ಗೆ ಸಂಬಂಧಪಟ್ಟ ತುಂಬಾ ಜನ ಹುಡುಗಿರು ಕಾಣೆಯಾಗಿದ್ದಾರೆ. ಅವ್ರ ಬಾಡೀಸ್ ಎಲ್ಲ ಇಲ್ಲಿ ತನಕ ಸಿಕ್ಕಿಲ್ಲ ಅಂತ.
ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕಾಜರ್ ಫಿಕ್ಸ್ ಆಗಿದ್ದಾನೆ ಮೋನಿಕನೇ ಅವನ್ ಹೆಂಡತಿ ಅಂತ. ಅವಳಿಗಿಷ್ಟ ಇಲ್ಲ ಅಂದ್ರೂನು ಇವನ್ ಬಿಡೋದೇ ಇಲ್ಲ. ಒಂದಿನ ಮೋನಿಕಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಜರ್ ವಿರುದ್ಧ ಕಂಪ್ಲೇಂಟ್ ಕೊಡ್ತಾಳೆ. ಅವನು ನನ್ನ ಸೆಕ್ಸುವಲಿ ಅಬ್ಯೂಸ್ ಮಾಡ್ದ, ಅಷ್ಟೇ ಅಲ್ಲ ನನ್ ಕಣ್ಮುಂದೆನೆ ಒಬ್ಬನ್ನ ಕೊಲೆ ಮಾಡ್ದ ಅಂತ. ಕಂಪ್ಲೇಂಟ್ ತಗೋತಾ ಇರೋದು ಸ್ಪೈಡರ್. ಇವನು ಕಾಜರ್ ಹೇಳ್ದಂಗೆ ಕೇಳ್ತಾನೆ. ಅದು ಬಿಟ್ಟು ನ್ಯಾಯ ಅನ್ನೋ ಪದಕ್ಕೆ ಇವನಿಗೆ ಅರ್ಥನೇ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ರೆ ಕೋರ್ಟ್ ಕೇಸ್ ಅಂತ ಅಲ್ದಾಡ್ಬೇಕಾಗುತ್ತೆ, ಸುಮ್ನೆ ಕೇಸ್ನ ವಾಪಸ್ ತಗೋ ಅಂತ. ಆದ್ರೆ ಮೋನಿಕಾ ಒಪ್ಪಲ್ಲ, ಅವನಿಗೆ ಶಿಕ್ಷೆ ಆಗ್ಲೇಬೇಕು, FIR ಹಾಕಿ ಅಂತ. ಇವನ್ ಮೊದ್ಲೇ ಕಾಜರ್ನ ಚಮಚ ಅಲ್ವಾ, ಅವನಿಗೆ ಕಾಲ್ ಮಾಡಿ ವಿಷಯನ ಹೇಳ್ಬಿಡ್ತಾನೆ. ಈ ಹುಡುಗಿ ಏನೋ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾಳೆ ಅಂತ. ವಿಷಯ ಗೊತ್ತಾಗ್ತಿದ್ದಂಗೆ ಕಾಜರ್ ಇವಳನ್ನ ಎಳ್ಕೊಂಡ್ ಬರೋದಕ್ಕೆ ಹೇಳಿ ಮತ್ತೆ ಅವಳ ಮೇಲೆ ಅಬ್ಯೂಸ್ ಮಾಡ್ತಾನೆ. ಈ ವಿಷಯನ ಮೋನಿಕಾ ಯಾರಿಗೂ ಹೇಳಲ್ಲ. ಸ್ವತಃ ಪೊಲೀಸ್ನವರೇ ಕಾಜರ್ ಪರ ವರ್ಕ್ ಮಾಡ್ತಾ ಇರೋದ್ರಿಂದ ಅವನ್ನ ಹೆದರ್ಸಿ ಏನು ಮಾಡಕ್ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಹೆಲೆನಾಗೂ ಈ ವಿಷಯನ ಹೇಳಲ್ಲ. ಕಾಜರ್ ಯಾವ ರೇಂಜ್ಗೆ ಹಿಂಸೆ ಕೊಟ್ಟಿದ್ದಾನಂದ್ರೆ ಪಾಪ ಇವಳ ದೇಹದ ಹಲವು ಭಾಗಗಳಿಗೆ ಗಾಯಗಳಾಗಿರುತ್ತೆ. ಪ್ರೆಸೆಂಟ್ ನಲ್ಲಿ ಬಿಲ್ಸ್ಕಿಗೆ ಮೋನಿಕಾ ರೂಮ್ ನಲ್ಲಿ ಒಂದು ಡ್ರಗ್ ಕವರ್ ಸಿಕ್ಕಿರುತ್ತೆ. ಇದ್ರಲ್ಲಿ ವಾಲ್ಡೆಮರ್ನ ಫಿಂಗರ್ ಪ್ರಿಂಟ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು, ಯಾಕಂದ್ರೆ ಅವನು ಕೂಡ ನಮ್ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಇದ್ದಾನೆ ಅಂತ. ಹೆಲೆನಾ ಶಿಪ್ ಯಾರ್ಡ್ ಕ್ಲಬ್ಗೆ ಹೋಗಿ ಮೋನಿಕಾ ಬಗ್ಗೆ ಕೇಳ್ತಾಳೆ. ಇವನು ಗೊತ್ತಿಲ್ಲ ಅಂದಾಗ್ಲೆ ಹೆಲೆನಾಗೆ ಡೌಟ್ ಶುರುವಾಗುತ್ತೆ. ಆ ಬಾರ್ ಟೆಂಡರ್ ಇವಳಿಗೆ ಕುಡಿಯೋಕೆ ಲೆಮನ್ ವಾಟರ್ ಕೊಡ್ತಾನೆ. ಆಗ ಒಬ್ಳು ಲೇಡಿ ಹೇಳ್ತಾಳೆ, ಆ ಡ್ರಿಂಕ್ ನ ಕುಡಿಬೇಡ, ಅದ್ರಲ್ಲಿ ಮತ್ಬರ ಔಷಧಿ ಮಿಕ್ಸ್ ಆಗಿದೆ. ನೀನು ಮೋನಿಕಾ ಬಗ್ಗೆ ಕೇಳ್ದಾಗ್ಲೆ ಅವನು ಅದ್ರಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ. ಬಾತ್ರೂಮ್ ಅಲ್ಲಿ ಒಂದು ವಿಂಡೋ ಇದೆ, ಅಲ್ಲಿಂದ ಎಸ್ಕೇಪ್ ಆಗು, ಇಲ್ಲ ಅಂದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಇದೆ. ನನಗೆ ಮೋನಿಕಾ ಒಳ್ಳೆ ಫ್ರೆಂಡ್ ಆಗಿದ್ಲು. ನಾನು ಈ ವಿಷಯನ ನಿನ್ಗೆ ಹೇಳಿದ್ದು ಗೊತ್ತಾದ್ರೆ ಅವರು ನನ್ನ ಕೂಡ ಸುಮ್ನೆ ಬಿಡಲ್ಲ. ಫಸ್ಟ್ ಇಲ್ಲಿಂದ ಹೋಗು ಅಂತ. ಹೆಲೆನಾ ಲೇಡಿ ಹೇಳ್ದಂಗೆ ಬಾತ್ರೂಮ್ ವಿಂಡೋ ಮುಖಾಂತರ ಎಸ್ಕೇಪ್ ಆಗ್ತಾಳೆ. ಬಿಲ್ಸ್ಕಿ ಮೋನಿಕಾ ರೂಮ್ ನಲ್ಲಿ ಸಿಕ್ಕಿದ್ದ ಡ್ರಗ್ಸ್ ಕವರ್ ನಲ್ಲಿ ಫಿಂಗರ್ ಪ್ರಿಂಟ್ಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಹೇಳಿದ್ರು ಅಲ್ವಾ, ಅದ್ರಲ್ಲಿ ವಾಲ್ಡೆಮೇರ್ನ ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ. ಮೋನಿಕಾ ಡೆತ್ ಆದ್ಮೇಲೆ ಅವನು ಕೂಡ ಮಿಸ್ಸಿಂಗ್. ನೆಕ್ಸ್ಟ್ ವಾಲ್ಡೆಮೇರ್ಗೆ ಒಬ್ರು ಅಕ್ಕ ಇದ್ದಾರೆ. ಅವ್ರನ್ನ ಭೇಟಿಯಾಗಿ ವಿಚಾರಣೆ ಮಾಡಿದಾಗ ಅವರು ಸರಿಯಾಗಿ ಕಾಪರೇಟ್ ಮಾಡಲ್ಲ. ಡೌಟ್ ಬಂದು ಆ ಲೇಡಿನ ನಿರಂತರವಾಗಿ ಫಾಲೋ ಮಾಡಿದಾಗ ಅವರು ಪೊಲೀಸ್ ಬಂದಿದ್ ವಿಷಯನ ವಾಲ್ಡೆಮೇರ್ಗೆ ಹೇಳಕ್ಕೆ ಹೋಗಿದ್ದಾರೆ. ಹಾಗೇನೆ ಅವನೊಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಈಗ ಆ ಜಾಗಕ್ಕೆ ಬಿಲ್ಸ್ಕಿ ಹೋಗ್ತಾನೆ. ಅಲ್ಲೇ ವಾಲ್ಡೆಮೇರ್ ಇದ್ದಾನೆ. ಈಗ ಬಿಲ್ಸ್ಕಿ ಮೋನಿಕಾ ಬಗ್ಗೆ ಕೇಳ್ತಾನೆ. ಅವಳಿಗೂ ಕಾಜರ್ಗೂ ಏನ್ ಲಿಂಕ್, ಅವಳನ್ನ ಕೊಂದಿದ್ದು ಯಾರು, ಕಾಜರ್ ಎಷ್ಟೋ ಜನ ಹುಡುಗಿರ್ ಸಾವಿಗೆ ಕಾರಣ ಆಗಿದ್ದಾನೆ. ನೀನೇ ಕ್ಲಬ್ ನ ಮ್ಯಾನೇಜರ್ ಆಗಿರೋದ್ರಿಂದ ನಿನಗೆ ಸತ್ಯ ಗೊತ್ತಿರಬಹುದು. ಅಷ್ಟರಲ್ಲಿ ಸ್ಪಾಟಿಗೆ ಸ್ಪೈಡರ್ ಹಾಗೇನೆ ಮೈಕಲ್ ಬರ್ತಾರೆ. ಈ ಸ್ಪೈಡರ್ ವಾಲ್ಡೆಮೇರ್ಗೆ ಶೂಟ್ ಮಾಡ್ತಾನೆ. ಬಿಲ್ಸ್ಕಿಗ್ ತುಂಬಾ ಕೋಪ ಬರುತ್ತೆ. ಅವನೇನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದ, ನೀನ್ ಯಾಕೆ ಅವನಿಗೆ ಶೂಟ್ ಮಾಡ್ದೆ ಅಂತ. ಈ ಕಡೆ ಹೆಲೆನಾ ರೋಮನ್ನ ಕೇಳ್ತಾಳೆ, ನೀನ್ ಯಾಕೆ ಕಾಜರ್ ಪರ ಕೆಲವು ಕೇಸ್ಗಳಲ್ಲಿ ವಾದ ಮಾಡ್ತಿದ್ಯಾ? ನಮ್ ಮಗಳ ಕೊಲೆ ಕೇಸ್ನಲ್ಲಿ ಅವನೇ ಪ್ರೈಮ್ ಸಸ್ಪೆಕ್ಟ್. ಏನ್ ನಡೆದಿದೆ ಅಂದ್ರೆ ಮೋನಿಕಾ ಸಾಯೋಕೆ 1 ವಾರದ ಹಿಂದೆ ರೋಮನ್ನ ಭೇಟಿಯಾಗಿ ಎಲ್ಲ ವಿಷಯ ಹೇಳಿರ್ತಾಳೆ. ಕಾಜರ್ ಅಬ್ಯೂಸ್ ಮಾಡಿದ್ದು, ಹಾಗೇನೆ ವಾಲ್ಡೆಮೇರ್ ಲವ್ ಮಾಡ್ತಾ ಇದ್ದೀನಿ ಅಂತ ನಂಬಿಸಿ ಮೋಸ ಮಾಡಿದ್ದು. ಇದನ್ನೆಲ್ಲ ಹೇಳಿದಾಗ ಈ ಕಾಜರ್ ರೋಮನ್ಗೆ ಮೋನಿಕಾ ನ್ಯೂಡ್ ಪಿಕ್ಸ್ ನೆಲ್ಲ ಸೆಂಡ್ ಮಾಡಿ, ನನ್ನ ಎಲ್ಲ ಇಲ್ಲಿಗಲ್ ದಂಧೆಗೆ ಸಂಬಂಧಪಟ್ಟ ಕೇಸ್ಗಳಲ್ಲಿ ನೀನೇ ವಾದ ಮಾಡಬೇಕು, ಇಲ್ಲ ಅಂದ್ರೆ ನಿನ್ ಮಗಳ ಫೋಟೋಸ್ನ ಎಲ್ಲಾ ಕಡೆ ಶೇರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರ್ತಾನೆ. ಸೊ ಇವರು ಅವ್ನ್ ಡೀಲ್ಗೆ ಒಪ್ಕೊಂಡಿದ್ರಿಂದ ಅವನು ಮೋನಿಕಾಗೆ ಏನು ಮಾಡಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಅಂದ್ರೂನು ಕಾಜರ್ ತುಂಬಾನೇ ಡೇಂಜರಸ್. ಅದಕ್ಕೆ ಮೋನಿಕಾಗೆ ದುಡ್ಡು ಕೊಟ್ಟು ಎಲ್ಲಾದ್ರೂ ಹೋಗಿ ಹೈಡ್ ಆಗು, ಸ್ವಲ್ಪ ದಿನ ಈ ಕಡೆ ಬರ್ಬೇಡ ಅಂತ ಹೇಳಿರ್ತಾರೆ. ಬಟ್ ಅಂದ್ರೂನು ಅವಳ ಕೊಲೆ ಹೇಗಾಯ್ತು ಅನ್ನೋದೇ ದೊಡ್ಡ ಮಿಸ್ಟ್ರಿ. ರೋಮನ್ ಹೆಲೆನಾಗೆ ಹೇಳ್ತಾರೆ, ಕಾಜರ್ ನನ್ ಮಾತು ಮೀರಿ ಮೋನಿಕನ ಕೊಂದ್ಬಿಟ್ಟ ಅನ್ಸುತ್ತೆ. ನನ್ ಹತ್ರ ಅವನ್ ವಿರುದ್ಧ ಹಲವು ಎವಿಡೆನ್ಸ್ ಗಳಿದೆ. ಅವ್ನ್ ಇಲ್ಲಿಗಲ್ ದಂಧೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು ನಾನೇ. ನಿನಗೆ ಯಾರಾದ್ರೂ ನಿಷ್ಠಾವಂತ ಅಧಿಕಾರಿ ಗೊತ್ತಿದ್ರೆ ಹೇಳು, ನಾನಿದನ್ನ ಕೊಡ್ತೀನಿ. ಎಸ್, ನನಗೆ ಒಬ್ರು ಗೊತ್ತಿದ್ದಾರೆ, ಬಿಲ್ಸ್ಕಿ ಅಂತ. ಸೊ ಕಾಜರ್ ವಿರುದ್ಧ ಇರುವ ಎವಿಡೆನ್ಸ್ ಡೀಟೇಲ್ಸ್ ನ ಹೆಲೆನಾ ರೋಮನ್ ಇಂದ ಕಲೆಕ್ಟ್ ಮಾಡಿ ಬಿಲ್ಸ್ಕಿ ಕೈಗೆ ಕೊಟ್ಟಿರ್ತಾಳೆ. ಸೊ ಈಗ ಅದನ್ನೇ ಎವಿಡೆನ್ಸ್ ಆಗಿ ಇಟ್ಕೊಂಡು ಕಾಜರ್ನ ಅರೆಸ್ಟ್ ಮಾಡ್ತಾರೆ. ಕಾಜರ್ ಅವನ್ ತೀಟೆ ತೀರ್ಸ್ಕೊಳ್ಳೋದಕ್ಕೆ ಹುಡುಗಿರ್ಗೆ ತುಂಬಾನೇ ಹಿಂಸೆ ಕೊಡ್ತಿದ್ದ ಅನ್ನೋದು ಅವನ್ ಮನೇಲಿ ಹುಡುಕಾಟ ನಡೆಸಿದಾಗ ಗೊತ್ತಾಗುತ್ತೆ. ಮನೆ ಇಡೀ ಸರ್ಚ್ ಮಾಡಿದಾಗ ಅವನೇ ಮೋನಿಕಾನ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಸಿಗಲ್ಲ. ಅವ್ನ್ ನಡೆಸ್ತಾ ಇದ್ದ ಕ್ಲಬ್ ನಲ್ಲೂ ಸರ್ಚ್ ಮಾಡ್ತಾರೆ, ಆದ್ರೆ ಯಾವುದೇ ಎವಿಡೆನ್ಸ್ ಸಿಗೋದಿಲ್ಲ. ರೋಮನ್ ಹೆಲೆನಾಗೆ ಕೊಟ್ಟಿದ್ದ ಪೆನ್ ಡ್ರೈವ್ ನಲ್ಲಿದ್ದ ಎವಿಡೆನ್ಸ್ ನ ಆಧಾರದ ಮೇಲೆ ಕಾಜರ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಮೋನಿಕಾ ಆಗ್ಲಿ ಇದಕ್ಕೂ ಮುಂಚೆ ಕಾಣೆ ಆಗಿರೋ ಹುಡುಗಿರ್ ಸಾವಿನ ಹಿಂದೆ ಕಾಜರ್ ಕೈವಾಡ ಇದೆಯಾ ಇಲ್ವಾ ಗೊತ್ತಿಲ್ಲ.
ಕಾಜರ್ನ ಅರೆಸ್ಟ್ ಮಾಡಿದಾಗ ಅವನು ಹಾಕಿದ್ದ ವಾಚ್ ಚೈನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿರ್ತಾರೆ. ಅದನ್ನ ಮತ್ತೆ ಚೆಕ್ ಮಾಡಿದಾಗ ಒಂದು ಬ್ರೇಸ್ಲೆಟ್ ಸಿಗುತ್ತೆ. ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದನ್ನ ಟೆಸ್ಟ್ ಮಾಡಿಸಿದಾಗ ಆ ಬ್ರೇಸ್ಲೆಟ್ ನ ಹುಡುಗಿರ್ ತುಟಿಗಳನ್ನ ಬಳಸಿ ರೆಡಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಬ್ರೇಸ್ಲೆಟ್ ನ ರೆಡಿ ಮಾಡಿಸೋದಕ್ಕೆ ಕಾಜರ್ ಅವನ್ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತಿದ್ದ 7 ರಿಂದ 8 ಜನ ಹುಡುಗಿರ್ನ ಕೊಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದ್ರಲ್ಲೊಬ್ಳು ಕಲೇಟಾ. ಗೈಸ್, ಈ ಕಲೇಟಾ ಯಾರಂದ್ರೆ ಫಸ್ಟ್ ವಿಕ್ಟಿಮ್. ಅವಳನ್ನೇ ಕೂಬಿಯಾಕ್ ಕೊಲೆ ಮಾಡ್ದ ಅಂತ ಸ್ಪೈಡರ್ ಅರೆಸ್ಟ್ ಮಾಡಿದ್ದ. ಆಕ್ಚುಲಿ ಅವಳನ್ನ ಕೊಂದಿರೋದು ಇದೇ ಕಾಜರ್. ಇವನ್ನ ಸೇವ್ ಮಾಡೋಕೋಸ್ಕರನೇ ಸ್ಪೈಡರ್ ಕೂಬಿಯಾಕ್ ನ ಫ್ರೇಮ್ ಮಾಡಿದ್ದಾನೆ. ಎಲ್ಲಿ ವಾಲ್ಡೆಮೇರ್ ಇಂದ ಈ ಎಲ್ಲ ವಿಷಯ ಗೊತ್ತಾಗುತ್ತೋ ಅಂತ ಹೆದ್ರಿ ಸ್ಪೈಡರ್ ಅವನಿಗೆ ಶೂಟ್ ಮಾಡಿ ಕೊಂದಿರ್ತಾನೆ. ಬಿಲ್ಸ್ಕಿ ಯಾಕೆ ಅವನಿಗೆ ಶೂಟ್ ಮಾಡ್ದೆ ಅಂದಾಗ ಅವ್ನ್ ನಿನಗೆ ಗುರಿ ಇಟ್ಟಿದ್ದ, ಅದಕ್ಕೆ ನಿನ್ನ ಸೇವ್ ಮಾಡೋಕೆ ಅವನಿಗೆ ಶೂಟ್ ಮಾಡ್ದೆ ಅಂತ ಸುಳ್ಳು ಹೇಳಿರ್ತಾನೆ. ಸೊ ಕಾಜರ್ ಮಾಡಿದ್ದ ತುಂಬಾ ಕೊಲೆ ಕೇಸ್ಗಳನ್ನ ಮುಚ್ಚಾಕೋದಕ್ಕೆ ಸ್ಪೈಡರ್ ಹೆಲ್ಪ್ ಮಾಡಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಅವನ್ನ ಸರೆಂಡರ್ ಆಗೋದಕ್ಕೆ ಹೇಳ್ತಾರೆ. ಆದ್ರೆ ಅವನು ಒಪ್ಪಲ್ಲ. ಅರೆಸ್ಟ್ ಮಾಡೋಕೆ ಬಂದಿದ್ದ ಪೊಲೀಸ್ನವ್ರಿಗೇನೆ ಶೂಟ್ ಮಾಡೋದಕ್ಕೆ ಮುಂದಾದಾಗ ಪೊಲೀಸ್ನವರು ಸ್ಪೈಡರ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೆಕ್ಸ್ಟ್ ಬಿಲ್ಸ್ಕಿ ಹೆಲೆನಾನ ಮೀಟ್ ಆಗಿ ಕಾಜರ್ ಮೋನಿಕಾನ ಕೊಂದಿರೋದಾಗಿ ಕನ್ಫೆಸ್ ಮಾಡ್ಕೊಂಡಿಲ್ಲ. ಅವನು ಹುಡುಗಿರ್ ಲಿಪ್ಸ್ ಬಳಸಿ ರೆಡಿ ಮಾಡಿದ್ದ ಬ್ರೇಸ್ಲೆಟ್ ನಲ್ಲೂ ಮೋನಿಕಾ DNA ಮ್ಯಾಚ್ ಆಗಿಲ್ಲ. ಸೊ ಅವನೇ ಮೋನಿಕಾನ ಕೊಲೆ ಮಾಡಿದ್ದಾನ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸರಿ ಬಿಡಿ, ಇನ್ ಕೇಸ್ ಅವನೇ ಕೊಲೆ ಮಾಡಿದ್ರೆ ಒಂದಲ್ಲ ಒಂದಿನ ಒಪ್ಕೋತಾನೆ. ಅಲ್ಲಿ ತನಕ ಅವನ್ನ ಹೊರಗಡೆ ಬಿಡಬೇಡಿ. ನಾನು ಈ ವಾರ ಫ್ರೆಂಡ್ ಜೊತೆಲಿ ಪಕ್ಕದಲ್ಲಿರೋ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೆಲೆನಾ ಅಲ್ಲಿಂದ ಹೊರಡ್ತಾರೆ. ಈ ವೀಕೆಂಡ್ ಹೆಲೆನಾ ಟೊಡೋಸ್ ಜೊತೆಲಿ ಐಲ್ಯಾಂಡ್ಗೆ ಹೋಗ್ತಾರೆ. ಯಾಕಂದ್ರೆ ಇವರಿಬ್ಬರ ನಡುವೆ ಅಫೇರ್ ಇದೆ. ಪೆಟ್ರೋಲ್ ಬಂಕ್ ನಲ್ಲಿದ್ದ ಬಿಲ್ಸ್ಕಿಗೆ ಒಂದು ಹುಡುಗಿ ಕೈಯಲ್ಲಿರೋ ರಿಂಗ್ ನೋಡಿ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ದಿನ ಹೆಲೆನಾ ಹೇಳಿರ್ತಾಳೆ, ನನ್ ಮಗಳು ಮೋನಿಕಾ ಒಂದು ರೂಬಿ ರಿಂಗ್ ಹಾಕಿದ್ಲು, ಆದ್ರೆ ಅದು ನಮ್ಗೆ ಸಿಕ್ಕಿಲ್ಲ ಅಂತ. ಆಕ್ಚುಲಿ ಅವಳ ಡೆಡ್ ಬಾಡಿನ ಚೆಕ್ ಮಾಡಿದಾಗ ಅವಳ ಬೆರಳಲ್ಲಿ ಆ ರಿಂಗ್ ಇರೋದಿಲ್ಲ. ಟೊಡೋಸ್ ಮನೆಗೆ ವಿಚಾರಣೆ ಮಾಡೋದಕ್ಕೆ ಹೋದಾಗ ಮಾರಿಯೋ ಇವನ್ನ ನೋಡಿ ಒಂದು ರಿಂಗ್ ನ ಬಚ್ಚಿಟ್ಕೊಂಡಿರ್ತಾನೆ. ಅದು ನೋಡೋಕೆ ಹೆಲೆನಾ ಹೇಳಿದ ರೂಬಿ ರಿಂಗ್ ತರಾನೇ ಇತ್ತು. ಆದ್ರೆ ಈ ವಿಷಯ ಆ ಟೈಮ್ ನಲ್ಲಿ ಬಿಲ್ಸ್ಕಿಗೆ ಸ್ಟ್ರೈಕ್ ಆಗಿರ್ಲಿಲ್ಲ. ಹೆಲೆನಾ ಐಲ್ಯಾಂಡ್ಗೆ ಟೊಡೋಸ್ ಜೊತೆನೆ ಹೋಗಿದ್ದಾಳೆ ಅನ್ನೋದು ಇವನಿಗೆ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಅವರಿಬ್ಬರ ನಡುವೆ ಅಫೇರ್ ಇರೋ ವಿಷಯನೂ ಇವನಿಗೆ ಗೊತ್ತಿದೆ. ಮಾರಿಯೋ ಟೊಡೋಸ್ ನ ಮಗ. ಸೊ ಹೆಲೆನಾ ಡೇಂಜರ್ ನಲ್ಲಿ ಇದ್ದಾಳೆ ಅಂತ ಅವಳನ್ನ ಹುಡ್ಕೊಂಡು ಐಲ್ಯಾಂಡ್ ಕಡೆ ಹೊರಡ್ತಾನೆ. ಈ ಕಡೆ ಐಲ್ಯಾಂಡ್ ಅಲ್ಲಿರೋ ಹೆಲೆನಾ ಟೇಬಲ್ ಮೇಲೆ ಒಂದು ರಿಂಗ್ ಇರೋದನ್ನ ನೋಡ್ತಾಳೆ. ಶಾಕಿಂಗ್ಲಿ ಅದು ಇವ್ರ ಮಗಳು ಮೋನಿಕಾ ಹಾಕಿದ್ದ ರಿಂಗೇ ಆಗಿರುತ್ತೆ. ಹಾಗಾದ್ರೆ ಟೊಡೋಸ್ ಮೋನಿಕಾನ ಕೊಂದಿರ್ಬೋದಾ ಅನ್ನೋ ಡೌಟ್ ಶುರುವಾಗಿ ನಾನ್ ಬೇಗ ಮನೆಗೆ ಹೋಗ್ಬೇಕು, ಕ್ಯಾಬ್ಗೆ ಕಾಲ್ ಮಾಡು ಅಂತ ಹೇಳ್ತಾಳೆ. ಇವಳ ನಡವಳಿಕೆ ನೋಡಿ ಟೊಡೋಸ್ಗೆ ಡೌಟ್ ಶುರುವಾಗುತ್ತೆ. ಕ್ಯಾಶುವಲ್ ಆಗಿ ಮಾತಾಡೋ ತರ ಡ್ರಾಮಾ ಮಾಡಿ ಅವಳಿಗೆ ಮತ್ತಬರೋ ಇಂಜೆಕ್ಷನ್ ನ ಕೊಡ್ತಾನೆ. ಹೆಲೆನಾ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಅವಳ ಕೈಯಲ್ಲಿ ರಿಂಗ್ ಇರೋದ್ ನೋಡಿ ಇವನಿಗೆ ಗೊತ್ತಾಗುತ್ತೆ ಇವಳಿಗೆ ನನ್ ಮೇಲ್ ಡೌಟ್ ಶುರುವಾಗಿದೆ ಅಂತ. ಏನ್ ನಡೆದಿದೆ ಅಂದ್ರೆ ರೋಮನ್ ಮೋನಿಕಾಗೆ ದುಡ್ಡು ಕೊಟ್ಟು ಎಲ್ಲಾದ್ರೂ ಹೋಗಿ ಸ್ವಲ್ಪ ದಿನ ನೆಮ್ಮದಿಯಾಗಿರು, ಇಲ್ಲೇ ಇದ್ರೆ ಕಾಜರ್ ನಿನ್ನ ಸುಮ್ನೆ ಬಿಡಲ್ಲ ಅಂದಾಗ ಈ ವಿಷಯ ತಿಳ್ಕೊಂಡಿದ್ದ ಮಾರಿಯೋ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ, ಐಲ್ಯಾಂಡ್ ಅಲ್ಲಿ ನಮ್ದೇ ಆದ ಒಂದು ಮನೆ ಇದೆ, ನೀನ್ ಅಲ್ಲೇ ಇರು ಅಂತ ಮೋನಿಕಾನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಮೋನಿಕಾ ಇವನ್ನ ನಂಬಿ ನಡೆದ ಎಲ್ಲ ವಿಷಯನ ಶೇರ್ ಮಾಡ್ಕೊಂಡಿದ್ದಾಳೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಇವಳ ಜೊತೆಲಿ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡಿದ್ದಾನೆ. ಆಗ ಮೋನಿಕಾ, ನೋಡು, ನಾನ್ ನಿನ್ನ ಆ ದೃಷ್ಟಿಲಿ ನೋಡೇ ಇಲ್ಲ. ಕಾಜರ್ ಮಾಡಿರೋ ಅಬ್ಯೂಸ್ ಇಂದ ನನ್ ಬಾಡಿ ಇನ್ನೂ ರಿಕವರ್ ಆಗಿಲ್ಲ, ದಯವಿಟ್ಟು ಫೋರ್ಸ್ ಮಾಡಬೇಡ ಅಂದಾಗ ಇವನು ಅವಳನ್ನ ಫೋರ್ಸ್ ಮಾಡಿದ್ದಾನೆ. ಅವಳು ಒಪ್ಪದೇ ಇದ್ದಾಗ ಜೋರಾಗಿ ತಲೆನ ಹಿಡಿದು ಫ್ಲೋರ್ಗೆ ಜಜ್ಜಿದ್ರಿಂದ ಮೋನಿಕಾ ಸತ್ತೋಗಿದ್ದಾಳೆ. ಪ್ರೆಸೆಂಟ್ ಅಲ್ಲಿ ಹೆಲೆನಾನ ಟೊಡೋಸ್ ಕಟ್ ಹಾಕಿದ್ದಾನೆ. ಅಲ್ಲಿಂದ ತಪ್ಸ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ ಹಾಲ್ ನಲ್ಲಿ ಕೂತಿದ್ದ ಟೊಡೋಸ್ ಹೇಳ್ತಾನೆ, ಮೋನಿಕಾನ ಕೊಂದ ಮೇಲೆ ಮಾರಿಯೋನೆ ಆ ರಿಂಗ್ ನ ತೆಗ್ದಿಟ್ಕೊಂಡಿದ್ದ. ನನಗೆ ಈ ವಿಷಯ ಗೊತ್ತಾದ್ಮೇಲೆ ನಾನು ಅವನ್ನ ಕಾಪಾಡ್ಲೇಬೇಕಿತ್ತು. ಫಸ್ಟ್ ವಿಕ್ಟಿಮ್ ನ ಕಿಲ್ಲರ್ ಯಾವ ರೀತಿ ಕೊಲೆ ಮಾಡಿದ್ನೋ ಅದೇ ತರನೇ ನಾನು ಕೂಡ ಹೆಲೆನಾ ಲಿಪ್ಸ್ ನ ಕಟ್ ಮಾಡಿ ಬಾಡಿನ ಸಮುದ್ರ ತೀರದಲ್ಲಿ ಬಿಸಾಡ್ದೆ. ನಂತರ ಫಸ್ಟ್ ವಿಕ್ಟಿಮ್ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದ ಕೂಬಿಯಾಕ್ ಮನೆ ಹತ್ರ ಮೋನಿಕಾ ಟೀ ಶರ್ಟ್ ನ ಹಾಕಿ ಅವನೇ ಇವಳನ್ನ ಕೂಡ ಕೊಲೆ ಮಾಡಿದ್ದಾನೆ ಅನ್ನೋ ತರ ಸೆಟ್ ಮಾಡ್ದೆ ಅಂತ. ಆಕ್ಚುಲಿ ಫಸ್ಟ್ ವಿಕ್ಟಿಮ್ ನ ಕೊಂದಿದ್ದು ಕಾಜರ್. ಅವನ್ನ ಸೇವ್ ಮಾಡೋಕೆ ಸ್ಪೈಡರ್ ಕೂಬಿಯಾಕ್ ನ ಫ್ರೇಮ್ ಮಾಡಿದ್ದಾನೆ. ಟೊಡೋಸ್ ಕೂಡ ಕೂಬಿಯಾಕೆ ಫಸ್ಟ್ ವಿಕ್ಟಿಮ್ ನ ಕೊಂದಿರೋದು ಅಂತ ನಂಬಿ ಮೋನಿಕಾ ಕೊಲೆನ ಕೂಡ ಅವನೇ ಮಾಡಿದ್ದಾನೆ ಅನ್ನೋ ತರ ಸೆಟ್ ಮಾಡಿದ್ದಾನೆ ಅಷ್ಟೇ. ತುಂಬಾನೇ ಗಿಲ್ಟ್ ಫೀಲ್ ಅಲ್ಲಿ ಇದ್ದ ಮಾರಿಯೋ ಈ ಸತ್ಯ ಹೆಲೆನಾಗೆ ಗೊತ್ತಾಗ್ಲಿ ಅಂತ ಬೇಕು ಅಂತಾನೆ ಆ ರಿಂಗ್ ನ ಟೇಬಲ್ ಮೇಲೆ ಇಟ್ಟು ಹೋಗಿರ್ತಾನೆ. ಆಕ್ಚುಲಿ ಇವರಿಬ್ರು ಇಲ್ಲಿಗೆ ಬರ್ತಿರೋ ವಿಷಯ ಗೊತ್ತಾಗಿ ಅವನು ಮೊದ್ಲೇ ಇಲ್ಲಿಗೆ ಬಂದಿರ್ತಾನೆ. ಆಮೇಲೆ ಡಿನ್ನರ್ ಮಾಡಿ ನಾನ್ ಮನೆಗೆ ಹೋಗ್ತೀನಿ ಅಂತ ಇಲ್ಲಿಂದ ಹೊರಡುವಾಗ ಆ ರಿಂಗ್ ನ ಇಲ್ಲೇ ಬಿಟ್ಟು ಹೋಗಿರ್ತಾನೆ. ಸೊ ಹೀಗೆ ಎಲ್ಲಾ ವಿಷಯ ಹೇಳಿ ಟೊಡೋಸ್ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಅಷ್ಟ್ರಲ್ಲಿ ಬಿಲ್ಸ್ಕಿ ಬರ್ತಾನೆ. ಹೆಲೆನಾ ಎಲ್ಲ ವಿಷಯ ಹೇಳ್ತಾಳೆ. ಮೋನಿಕಾನ ಕೊಂದಿರೋದು ಮಾರಿಯೋ, ಅವನ್ನ ಕಾಪಾಡೋಕೆ ಟೊಡೋಸ್ ಫಸ್ಟ್ ವಿಕ್ಟಿಮ್ ಕೊಲೆ ತರನೇ ಮೋನಿಕಾ ಬಾಡಿನ ಸೆಟ್ ಮಾಡಿದ್ದಾನೆ. ಆಗ ನೀವೆಲ್ಲ ಫಸ್ಟ್ ಕೊಲೆ ಮಾಡಿದ್ದ ಸೇಮ್ ಕಿಲ್ಲರ್ರೆ ಮೋನಿಕಾನ ಕೂಡ ಕೊಲೆ ಮಾಡಿದ್ದಾನೆ ಅನ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರಿ.
ಹೀಗೇನೆ ಇವನು ನಿಮ್ಮನ್ನೆಲ್ಲ ದಾರಿ ತಪ್ಪಿಸಿದ್ದಾನೆ ಅಂತ. ಈ ಕಡೆ ಮಾರಿಯೋ ಸರೆಂಡರ್ ಆಗ್ತಾನೆ, ನಾನೇ ಮೋನಿಕನ ಕೊಂದಿದ್ದು ಅಂತ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.